ವೇದಿಕೆಯ ಮೇಲೆ ಗದ್ದನಕೆರೆಯ PSI ಆದಂಥ ಹಡಪದ್ ಸರ್ ಅವರಿಗೆ ನಮನಗಳು. ಅದೇ ರೀತಿ ವೇದಿಕೆ ಮುಂಭಾಗ ಆಸೀನರಾದ ಸದ್ಭಾವನಾ ನೌಕರ ಸಮಾಜ ಸೇವಾ ಸಮಿತಿಯ ಎಲ್ಲ ಅಧಿಕಾರಿ ಪದಾಧಿಕಾರಿ ವರ್ಗದವರು, ಗದ್ದನಕೆರೆಯ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರು ಮತ್ತು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತಲೇ ಹೇಳ್ಬೋದು ವಿದ್ಯಾರ್ಥಿನಿಗಳು ಮತ್ತು ಹೊಸದಾಗಿ ಉದ್ಯೋಗಕ್ಕೆ ಸೇರಿಕೊಂಡಿರುವರು ಮತ್ತು ತಮ್ಮ ಸುದೀರ್ಘ ಸೇವಾ ಅವಧಿಯನ್ನು ಮುಗಿಸಿ ರಿಟೈರ್ಡ್ ಆದಂಥ ಹಿರಿಯ ಎಲ್ಲ ಜೀವಗಳು, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಬಂಧುಗಳೇ, ಈಗಾಗಲೇ ಅಶೋಕ್ ಹಂಚಲಿ ಸರ್ ಅವರು ಮತ್ತು ನಮ್ಮ ಅಡಿವೆ ಶಾಸ್ತ್ರಿ ಮಹಾಸ್ವಾಮಿಗಳವರು ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕೂಡಲ ಸಂಗಮ ಒಂದಾದರೆ ಗದ್ದನಕೆರೆಯಲ್ಲಿ ಒಂದು ಸಂಗಮ ಇದೆ, ಇಲ್ಲಿ ಕೂಡ ಒಂದು ಸಂಗಮ ಆಗ್ತಾ ಇದೆ. ಇಲ್ಲಿ ಒಂದು ಯಾವ ರೀತಿಯ ಸಂಗಮ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ 3 ವಿವಿಧ ಹಂತದ ವ್ಯಕ್ತಿಗಳ ಸಂಗಮ ಆಗ್ತಾ ಇದೆ. ಕೂಡಲ ಸಂಗಮದಲ್ಲಿ 3 ನದಿಗಳ ಸಂಗಮ ಆಗ್ತಾ ಇದೆ. ಗದ್ದನಕೆರೆಯಲ್ಲಿ 4 ರಸ್ತೆಗಳ ಸಂಗಮ ಆಗ್ತಾ ಇದೆ. ಇಲ್ಲಿ ಕನಸು ಕಾಣುವ ವಿದ್ಯಾರ್ಥಿಗಳು ಮತ್ತು ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮೊದಲೇ ಹೆಜ್ಜೆ ಇಡುತ್ತಿರುವ ಉದ್ಯೋಗಾರ್ಥಿಗಳು ಮತ್ತು ತಮ್ಮ ಸುದೀರ್ಘ ಸೇವಾ ಅವಧಿಯನ್ನು ಮುಗಿಸಿ ಈಗ ಈ ಸಮಾಜಕ್ಕೆ ಬೆಳಕನ್ನು ಕೊಡಲು ಸಿದ್ಧರಾಗಿರುವಂತಹ ಹಿರಿಯ ಜೀವಿಗಳ ಸಂಗಮ ಆಗ್ತಾ ಇದೆ. ಕೂಡಲ ಸಂಗಮದಲ್ಲಿ ಮಲಪ್ರಭಾ, ಘಟಪ್ರಭಾ, ಕೃಷ್ಣೆಯ ಸಂಗಮ ಆದರೆ ಗದ್ದನಕೆರೆಯಲ್ಲಿ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ 4 ರಸ್ತೆಗಳ ಸಂಗಮ ಆದರೆ ಇಲ್ಲಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಂಗಮ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತ ಒಂದು ಸಂಗಮ ಇಲ್ಲಿ ಆಗ್ತಾ ಇದೆ. ಮೊದಲನೇದಾಗಿ ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿ ಯಾರ್ಯಾರು SSLC ಮತ್ತು PUC ಯಲ್ಲಿ 80% ಮಾರ್ಕ್ಗಿಂತ ಜಾಸ್ತಿ ತೆಗೆದುಕೊಂಡಿದ್ದಾರೋ ಅವರಿಗೆ ಒಂದು ಸನ್ಮಾನಿಸುವ ಸಮಾರಂಭ. ನಿಮಗೆ ಸನ್ಮಾನ ಮಾಡುವ ಮುಖ್ಯ ಉದ್ದೇಶವೇ ನೀವು ಇನ್ನೂ ಹೆಚ್ಚಿನ ಕನಸುಗಳನ್ನು ಕಾಣಬೇಕು, ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡೆದು ಜೀವನದಲ್ಲಿ ಸಾಧಕರಾಗಬೇಕು ಅಂತ ಸನ್ಮಾನ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ಹಂತವನ್ನು ದಾಟಿ ಬಂದಿದ್ದೇನೆ. ನಾನು ಕೂಡ SSLC ಮತ್ತು PUC ದಾಟಿ ಬಂದಿದ್ದೇನೆ. ಅದಕ್ಕೆ ನಿಮಗೆ ಹೇಳ್ತೇನೆ, ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಯಾವ ರೀತಿಯ ಕನಸುಗಳನ್ನು ಕಾಣಬೇಕು ಅಂತಂದ್ರೆ, ನೀವು ಗದ್ದನಕೆರೆಯಲ್ಲಿ ಇದ್ದೀರಿ, ಬಾಗಲಕೋಟೆಯ ZP ಆಫೀಸ್ಗೆ ಹೋಗುವಂತ ಕನಸನ್ನ ಕಾಣಬೇಕು. ಬಾಗಲಕೋಟೆ SP ಆಫೀಸ್ಗೆ ಹೋಗುವಂತ ಕನಸನ್ನ ಕಾಣಬೇಕು. ಬಾಗಲಕೋಟೆ CEO ಆಫೀಸ್ಗೆ ಹೋಗುವಂತ ಕನಸನ್ನ ಕಾಣಬೇಕು. ಹೋಗ್ಬೇಕು ಅಂದ್ರೆ ನಡ್ಕೋತ ಹೋಗುವಂತದ್ದಲ್ಲ. ಹೋಗ್ಬೇಕು ಅಂತಂದ್ರೆ ಬಾಗಲಕೋಟೆ ZP ಆಫೀಸಿಗೆ ಹೋಗ್ಬೇಕು ಅಂತಂದ್ರೆ ಗದ್ದನಕೆರೆಯಲ್ಲಿ ಇಲ್ಲಿ ಕಾಣುತ್ತಿರೋ ಮುಖಗಳು ಬಾಗಲಕೋಟೆ ZP ಆಫೀಸಿಗೆ IAS ಆಫೀಸರ್ ಆಗಿ ಹೋಗ್ಬೇಕು. SP ಆಫೀಸಿಗೆ ಹೋಗ್ಬೇಕು ಅಂತಂದ್ರೆ ಯಾವುದೇ ಕೇಸಿಗೆ ಸಮಸ್ಯೆ ಹೇಳ್ಕೊಂಡು ಹೋಗುವಂತದ್ದಲ್ಲ, ಸೂಪರಿಂಟೆಂಡಿಂಗ್ ಆಫ್ ಪೊಲೀಸ್ IPS ಆಫೀಸರ್ ಹೋಗ್ಬೇಕು. ಕಾರ್ಯನಿರ್ವಹಣಾಧಿಕಾರಿ ಆಫೀಸಿಗೆ ಹೋಗ್ಬೇಕಂತಂದ್ರೆ IAS ಆಫೀಸರ್ ಆಗಿ ಹೋಗ್ಬೇಕು. ಅಂತ ಕನಸುಗಳನ್ನ ನೀವು ಕಾಣಬೇಕು. ಸೊ ನಿಮ್ಮ ಸನ್ಮಾನ ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಸದ್ಭಾವನಾ ಸಮಿತಿ, ಸದ್ಭಾವನಾ ಅಂದ್ರೆ ಸತ್ ಪ್ಲಸ್ ಭಾವನಾ, ಒಳ್ಳೆಯ ಭಾವನೆ ಇರುವ ಈ ಸಮಿತಿ ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇದೆ ಏನಂದ್ರೆ, ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಇನ್ನೂ ಉತ್ತುಂಗಕ್ಕೆ ಇರಬೇಕು, ಯಶಸ್ಸಿನ ಶಿಖರವನ್ನ ಅವರು ಏರಿ ಈ ಗ್ರಾಮಕ್ಕೆ ಒಂದು ಕೊಡುಗೆಯಾಗಿ ಬೆಳಿಬೇಕು ಅಂತ ಒಂದು ಅಪೇಕ್ಷೆ. ಬಂಧುಗಳೇ, SSLC ಮುಗಿಸಿದಿರಿ, PUC ಮುಗಿಸಿದಿರಿ, ಇನ್ನೇನು SSLC ಮುಗಿಸ್ ಮೇಲೆ ನಿಮಗೆ ಆರ್ಟ್ಸು, ಕಾಮರ್ಸು, ಸೈನ್ಸ್ ಅಂತ ಆಪ್ಷನ್ಗಳಿದ್ದಾವೆ. ಅದೇ ರೀತಿ PUC ಮುಗಿಸಿದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನಿತರ ಹಲವಾರು ಕ್ಷೇತ್ರಗಳಿದ್ದಾವೆ. ಈ ಹಲವಾರು ಕ್ಷೇತ್ರಗಳಲ್ಲಿ ನೀವು ಓದಬೇಕಾದ್ರೆ ನಿಮಗೆ ಒಂದು ಕೀಳರಿಮೆ ಬರ್ತದೆ. ನಾವು ಗ್ರಾಮೀಣ ಭಾಗದಿಂದ ಬಂದವರು, ನಾವು ಕನ್ನಡ ಭಾಷೆಯಲ್ಲಿ ಓದೋರು ಅಂತ ಒಂದು ಕೀಳರಿಮೆ ಬರಬಾರದು. ಯಾವುದೇ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ಬೆನ್ನು ಕೊಟ್ಕೊಂಡು ಹೋಗುವಂಥದ್ದಲ್ಲ, ಅದಕ್ಕೆ ಎದೆ ತಟ್ಟಿ ಆ ಸಮಸ್ಯೆಯನ್ನ ಸರಿದೂಗಿಸಿಕೊಂಡು ಹೋಗುವಂತ ಛಲಗಾರಿಕೆ ನಿಮ್ಮಲ್ಲಿ ಬರಬೇಕು. ಇದಕ್ಕೆ ಒಂದು ಸಣ್ಣ ಉದಾಹರಣೆ, ಒಂದು ಸಮಸ್ಯೆಗಳು ಹೇಗಿರ್ತಾವ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಬೆಳಿಗ್ಗೆ ಹೋಗ್ತೀರಾ ಸರ್ಗೆ ಈಗ ಬಿಜಾಪುರಕ್ಕೆ ಹೋಗ್ಬೇಕಂತ ಟೈಮ್ ಆಗ್ತಾ ಇದೆ, ದಯವಿಟ್ಟು ಅವರು ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಣ್ಣ ಮನೆಯಲ್ಲಿ ನ್ಯೂಸ್ ಪೇಪರ್ ಹೋಗೋದು ಕೊಡ್ಬೇಕಾದ್ರೆ ಒಂದು ಮ್ಯಾಪ್ ಬರ್ತದೆ, ಭಾರತದ ಮ್ಯಾಪ್. ಇಲ್ಲಿ ಎಲ್ಲರೂ SSLC ಮುಗಿಸಿದ್ರೆ, PUC ಮುಗಿಸಿದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವೆ? ಯಾರಾದ್ರೂ ಹೇಳ್ತೀರಾ?
ಎಷ್ಟು ರಾಜ್ಯಗಳಿದಾವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ? 9 ಕೇಂದ್ರ. ಯಾರಾದ್ರೂ ಹೇಳ್ತೀರಾ? ಓಕೆ, ನಾಳೆ ಸ್ಟಡಿ ಮಾಡಿ, ಪರವಾಗಿಲ್ಲ. ಇಂಥ ಒಂದು ಮ್ಯಾಪ್ ಸಿಗ್ತದೆ. ಮ್ಯಾಪ್ ಸಿಕ್ಕಾದ್ಮೇಲೆ ಮ್ಯಾಪ್ ನೋಡ್ತಿರ್ತಾನೆ. ಮ್ಯಾಪ್ ನೋಡ್ಬೇಕಾದ್ರೆ ಅಣ್ಣನಿಗೆ ಒಂದು ಆಯ್ತಪ್ಪ ಈ ಮ್ಯಾಪ್ ಸಿಕ್ಕಿದೆ, ಮನೇಲಿ ಅಂಟಿಸ್ಕೊಂಡು ಈ ಮ್ಯಾಪ್ ಬಗ್ಗೆ ಸ್ಟಡಿ ಮಾಡ್ಬೋದು, ಭೂಗೋಳ ವಿಷಯನ ಸ್ಟಡಿ ಮಾಡ್ಬೋದು ಅಂತ ಅನ್ಕೋತಾನೆ. ಅಷ್ಟೊತ್ತಿಗೆ ಗೇಟ್ ಸೌಂಡ್ ಆಗ್ತದೆ. ಗೇಟ್ ಸೌಂಡ್ ಆದಾಗ ಅವ್ರ ಫ್ರೆಂಡ್ ಬಂದಿರ್ತಾನೆ, ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ಬರೋಟ್ಟಿಗೆ ಅಲ್ಲ ಫ್ರೆಂಡ್ ಜೊತೆ ಒಂದು ಮಾತಾಡ್ತಾ ಒಂದು 10-15 ನಿಮಿಷ ಕಡಿತಾನೆ. ಅಷ್ಟೊತ್ತಿಗೆ ಇರ್ಲಿ ಸಮಾಧಾನ. ಅಷ್ಟೊತ್ತಿಗೆ ಅವ್ರ ತಂಗಿ ಬರ್ತಾಳೆ, ಏನೋ ನೋಡ್ತಾಳೆ, ನೋಡ್ಕೊಂಡು ಪೇಪರ್ನ ಹರಿದು ಬಿಡ್ತಾಳೆ. ಹರಿದು ಬಿಟ್ಟಾಗ ಅಣ್ಣ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಅಣ್ಣನಿಗೆ ಒಂದು ಟೈಪ್ ಕಸಿವಿಸಿ, ಏನೋ ಒಂದು ಮ್ಯಾಪ್ ಸಿಕ್ಕಿತ್ತು, ಈ ಮ್ಯಾಪ್ಗಳನ್ನ ಜೋಡಿಸೋದು ಹೇಗೆ? ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಜಮ್ಮು ಕಾಶ್ಮೀರ ಕನ್ಯಾಕುಮಾರಿ ಅಷ್ಟೇ ಗೊತ್ತು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ನಡುವೆ ಎಷ್ಟು ರಾಜ್ಯಗಳು ಬರ್ತವೆ. ಈ ಕಡೆ ಗುಜರಾತಿಂದ ಆಸಾಮು, ಅರುಣಾಚಲ್ ಪ್ರದೇಶ, ಈ ಕಡೆ ಮತ್ತೆ 7 ಸ್ಟೇಟ್ ಎಲ್ಲೆಲ್ಲಿ ಬರ್ತವೆ ಅನ್ನೋದು ವಿಷಯ ಎಲ್ಲರಿಗೂ ಗೊತ್ತಿಲ್ಲ. ಇಂಥ ಒಂದು ದೊಡ್ಡ ಮ್ಯಾಪ್ ಸಿಕ್ಕಿತ್ತು, ನಮ್ಮ ತಂಗಿ ಹರಿದು ಬಿಟ್ರಲ್ಲ, ಇದನ್ನ ಹೇಗೆ ಜೋಡಿಸೋದು ಅಂತ ಅಣ್ಣನಿಗೆ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಅವ ತಂಗಿಗೆ ಹೇಳ್ತಾನೆ, ತಂಗಿಗೆ ಬೈತಾನೆ. ಅವಾಗ ತಂಗಿ ಅಂತಾಳೆ, ಇಷ್ಟನಾ ಸಿಂಪಲ್, ನಾನು ಜೋಡಿಸ್ಕೊಡ್ತೀನಿ ಅಂತೇಳಿ ಒಳಗಡೆ ಒಯ್ದು ಅದನ್ನು ನೀಟಾಗಿ ಜೋಡಿಸ್ಕೊಡ್ತಾಳೆ. ಅಣ್ಣನಿಗೆ ಶಾಕ್ ಆಗ್ತದೆ. ನಾನು ಅಣ್ಣ ಮ್ಯಾಪ್ ನನಗೆ ಗೊತ್ತಾಗಲ್ಲ, ತಂಗಿ ಹೆಂಗೆ ಜೋಡಿಸ್ತಾಳೆ ಅಂತಾಳೆ. ಆವಾಗ ತಂಗಿ ಹೇಳ್ತಾಳೆ, ನೀನು ಒಂದು ಕಡೆ ಮ್ಯಾಪ್ ನೋಡಿದೆ, ಆ ಮ್ಯಾಪ್ನ ಇನ್ನೊಂದು ಸೈಡ್ ಇದೆಯಲ್ಲ, ಆ ಇನ್ನೊಂದು ಸೈಡಿಗೆ ಮನುಷ್ಯನ ಚಿತ್ರ ಇತ್ತು. ಮನುಷ್ಯನ ಚಿತ್ರನ ಮನುಷ್ಯ ನೋಡಿದ್ರೆ ತಲೆ ಎಲ್ಲಿದೆ, ಕಾಲೆಲ್ಲಿದೆ, ಕೈ ಎಲ್ಲಿದೆ, ದೇಹ ಎಲ್ಲಿದೆ ನನ್ಗೆ ಗೊತ್ತಿದೆ. ಮನುಷ್ಯನ ಚಿತ್ರ ನೋಡಿ ನಾನು ಅದನ್ನು ಜೋಡಿಸಿದೆ, ಅದು ನಿನಗೆ ಮ್ಯಾಪ್ ಆಯಿತು, ನನಗೆ ಮನುಷ್ಯನ ಚಿತ್ರವನ್ನು ನಾನು ಜೋಡಿಸಿಕೊಟ್ಟೆ. ಅಂದರೆ ಒಂದು ಸಮಸ್ಯೆಯನ್ನ ನೋಡುವ ರೀತಿ, ಒಬ್ಬೊಬ್ಬರು ನೋಡುವ ರೀತಿ ಬೇರೆ ಬೇರೆ ಇರ್ತದೆ. ಒಬ್ಬ ಅಣ್ಣ ಮ್ಯಾಪನ್ನು ಯಾವ ರೀತಿ ಜೋಡಿಸ್ಬೇಕಂತ ಕಸಿವಿಸಿ ಪಡ್ಕೊಂಡ, ಆದರೆ ಅದೇ ತಂಗಿ ಮನುಷ್ಯನ ಚಿತ್ರವನ್ನು ಜೋಡಿಸಿ ಆ ಸಮಸ್ಯೆನ ಬಹಳ ಸರಳವಾಗಿ ನಿರಳವಾಗಿ ಆ ಸಮಸ್ಯೆನ ಸಾಲ್ವ್ ಮಾಡಿದ್ರು. ಅದಕ್ಕೆ ಈ SSLC ಮತ್ತು PUC ಓದುವಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಮುಂದಿನ ದಿನಗಳಲ್ಲಿ ಓದಬೇಕಾದ್ರೆ ಎಷ್ಟೋ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಗೆ ನೀವು ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾತಾಡ್ತಾ ಗುರಿಯರ್ತಾ ಒಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಗಳಿಗೆ ಬೇರೆ ಬೇರೆ ದಾರಿ ಇರ್ತವೆ, ಆ ದಾರಿಗಳನ್ನು ನೀವು ಕಾಣ್ಕೋಬೇಕು. ಸೊ ಇದನ್ನು ನೀವು ಕಾಣಬೇಕು. ಎರಡನೇದಾಗಿ, ಇಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಉದ್ಯೋಗವನ್ನು ಪಡೆದುಕೊಂಡ ಉದ್ಯೋಗಾಂಕ್ಷಿಗಳಿದ್ದಾರೆ. ಉದ್ಯೋಗ, ಸಂಬಳ ಜೀವನ ನಡೆಸಲಿಕ್ಕೆ ಬೇಕಾಗ್ತದೆ. ಆದರೆ ಕೆಲಸ ನಿಮ್ಮ ಜೀವನವನ್ನು ರೂಪಿಸುವ ಒಂದು ಕಲೆ. ಮಾಡುವ ಕೆಲಸ ಒಂದೇ ರೀತಿ ಇರುತ್ತದೆ, ಆದರೆ ಆ ಕೆಲಸ ಮಾಡುವ ದೃಷ್ಟಿಕೋನ ನಮ್ಮದು ಬೇರೆ ಬೇರೆ ಆಗಿರುತ್ತದೆ. ಎಲ್ಲರೂ ಕೂಡ ಕೆಲಸಕ್ಕೆ ಹೋದಾಗ, ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕೆಲಸಕ್ಕೆ ಹೋದಾಗ ಒಬ್ರು ಕಲ್ಲು ಹೊಡಿತಾ ಇರ್ತಾರೆ, ಕಲ್ಲು ಹೊಡೆಯುವಂಥ ಕೆಲಸ ಮಾಡ್ತಾರೆ, ಒಂದು ಬಿಲ್ಡಿಂಗ್ ಕಟ್ತಾರೆ, ಒಂದು ದೇವಸ್ಥಾನ ಕಟ್ತಾರೆ, ಕಲ್ಲು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡಬೇಕಾದ್ರೆ ಒಬ್ಬ ದಾರಿ ಹೋಗ ಒಬ್ಬನಿಗೆ ಕೇಳ್ತಾನೆ, ಅಯ್ಯ ಏನಯ್ಯ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ. ಅವತಾ ಹೇಳ್ತಾನೆ, ನಾನು ಈ ಬಿಸಿಲು ಇರ್ತದೆ, ಮಳೆ ಇರ್ತದೆ, ಇಲ್ಲಿ ಕಲ್ಲು ಕಟ್ಟಿಯುವಂಥ ಕೆಲಸ ಮಾಡ್ತಿದ್ದೀನಿ, ಎಷ್ಟು ದಿವಸದಿಂದ ಇದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಇನ್ನೂ ಎಷ್ಟು ವರ್ಷ ಹೋಗ್ತದೋ ಗೊತ್ತಿಲ್ಲ, ಕಲ್ಲು ಕಟ್ಟಿಯುವಂಥ ಕೆಲಸ ಮಾಡ್ತಿದ್ದೀನಿ ಅಂತಾನೆ. ಹೌದಾ ಅಂತ ಹೇಳ್ಕೊಂಡು ಆ ದಾರಿ ಹೋಗ ಇನ್ನೊಂದು 10 ಹೆಜ್ಜೆ ಮುಂದೆ ಹೋಗಿ ಇನ್ನೊಬ್ಬನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಬೆಳಗ್ಗೆಯಿಂದ ಬೆಳಗ್ಗೆ 9 ಗಂಟೆ ಬರ್ತೇನೆ, ಸಂಜೆ 5:30 ಕಲ್ಲು ಕಟ್ಟಿದ್ದೇನೆ, ಸಂಬಳ ಕೊಡ್ತಾರೆ, ಸಂಬಳ ಕೊಟ್ಟಾಗ ನನ್ನ ಜೀವನ ನಡೀತದೆ, ಈ ಜೀವನ ನಡೆಯೋಕ್ಕೋಸ್ಕರ ನಾನು ಈ ಕಲ್ಲು ಕಟ್ಟಿಯುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತೇನೆ. ಅದೇ ರೀತಿ ಆ ಮನುಷ್ಯ ಇನ್ನೊಂದು 10 ಹೆಜ್ಜೆ ಹೋಗಿ ಮತ್ತೊಬ್ಬನ ಹತ್ರ ಹೋಗ್ತಾನೆ. ಅಯ್ಯ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದೀವಿ, ನಮ್ಮೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದೀವಿ, ಇಡೀ 10-15 ಊರುಗಳಿಗೆ ನಮ್ಮೂರ ದೇವಸ್ಥಾನ ದೊಡ್ಡದಾಗಿದೆ, ಯಾರಾದರೂ ಭಕ್ತರು ಬಂದರೆ ಮಳೆ ಗಾಳು ಬಿಸಿಲಿಗೆ ಅವ್ರಿಗೆ ಸುರಕ್ಷತೆ ಇರಲಿ ಅಂತೇಳಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟುವಂಥ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಬಂಧುಗಳೇ, ನಾನು ಹೇಳೋದು ಇಲ್ಲೇ ಒಂದು ಮಾತೇನಪ್ಪ ಅಂತಂದರೆ, ತಾವೆಲ್ಲರೂ ಹೊಸದಾಗಿ ಉದ್ಯೋಗನ ಪಡೆದುಕೊಂಡಿದ್ದೀರಾ, ನಿಮ್ಮ ಯೋಚನಾ ಶಕ್ತಿ ಹೇಗಿರಬೇಕು ಅಂತಂದರೆ, ಮಾಡುತ್ತಿರುವುದು 3 ಜನಗಳು ಒಂದೇ ಕೆಲಸ, ಕಲ್ಲು ಹೊಡಿತಾ ಇದ್ದಾರೆ. ಒಬ್ಬನ ಹೇಳ್ತಾನೆ ಕಲ್ಲು ಹೊಡಿತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಹೊಟ್ಟೆಪಾಡಿ ಕೆಲಸ ಮಾಡ್ತಾ ಅಂತಾನೆ, ಮತ್ತೊಬ್ಬ ಹೇಳ್ತಾನೆ ಇಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಮಾಡುತ್ತಿರುವುದು ಕೆಲಸ ಒಂದೇ, ನೋಡುವ ದೃಷ್ಟಿಕೋನ ಬೇರೆ ಬೇರೆ. ತಾವೆಲ್ಲರೂ ಯಾರು ಉದ್ಯೋಗವನ್ನು ಪಡೆದಿದ್ರೋ ಈ 3ನೇ ವ್ಯಕ್ತಿ ಹಾಗೆ ತಾವು ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ತಾವು ತಮಗೆ ಗೌರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಿದೆ ಅಂತಂದರೆ ಯು ಆರ್ ವೆರಿ ಫ್ಯೂ ಅಮಾಂಗ್ ದಿ
ಟೋಟಲ್ ಪಾಪ್ಯುಲೇಷನ್. ಯು ಆರ್ ಓನ್ಲಿ 1 or 2% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್. ಅಂದರೆ ಈ ದೇಶದ ರಾಜ್ಯದ ಎಷ್ಟು ಜನಸಂಖ್ಯೆ ಇದೆಯೋ ಅದರಲ್ಲಿ 1% or 2%. ಎಲ್ಲ ಜನಗಳಿಗೆ ಸೇವೆ ಮಾಡುವಂಥ, ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಮಾಡುವಂಥ ಕೆಲಸ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದು ನಿಮಗೆ ಸಿಕ್ಕಿದೆ ಅಂದರೆ ತಾವು ಈ 3ನೇ ವ್ಯಕ್ತಿ ಹಾಗೆ ತಮ್ಮ ದೃಷ್ಟಿಕೋನವನ್ನು, ತಮ್ಮ ಅಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಇನ್ನು 3ನೇದಾಗಿ ಇಲ್ಲಿ ರಿಟೈರ್ಡ್ ಅಂತ ಹಿರಿಯ ಜೀವಗಳಿದ್ದಾವೆ. ಸುದೀರ್ಘ ಸೇವೆಯನ್ನು ಸಲ್ಲಿಸಿ ತಮ್ಮ ತಾವು ಕಲಿತ ಪಾಠಗಳನ್ನು ಈ ಸಮಾಜಕ್ಕೆ, ತಮ್ಮ ಅನುಭವದ ಬೆಳಕನ್ನು ಈ ಸಮಾಜಕ್ಕೆ ಕೊಟ್ಟು ಈ ಸಮಾಜವನ್ನು ಅಭಿವೃದ್ಧಿ ಪರ್ವದಡಿ ಬೆಳಗಿಸುವಂಥ ಮಹತ್ತರವಾದ ಕೆಲಸ ಈ ಹಿರಿಯ ಜೀವಗಳಿಗಿದೆ. ಈ ಹಿರಿಯ ಜೀವಗಳು ಹೇಗಿರಬೇಕು ಅಂತಂದ್ರೆ, ಒಂದು ಗಾದೆ ಇದೆ, 1000 ತಾಸುಗಳ ಓದು 1000 hours ಆಫ್ ರೀಡಿಂಗ್ ಈಸ್ ಈಕ್ವಲ್ ಟು 1 hour ಆಫ್ ಡಿಸ್ಕಷನ್ ವಿತ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅಂದರೆ 1000 ತಾಸುಗಳು ನೀವು ಓದೋದು ಕೂಡ ಅಷ್ಟೇ, ಒಬ್ಬ ಅನುಭವ ಇರೋ ವ್ಯಕ್ತಿಯ ಜೊತೆಗೆ 1 ತಾಸು ಡಿಸ್ಕಸ್ ಮಾಡೋದು ಕೂಡ ಅಷ್ಟೇ ಅಂತ ಒಂದು ಅನುಭವವನ್ನು ಪಡೆದುಕೊಂಡ ಇಂಥ ಹಿರಿಯ ಜೀವಿಗಳು. ಈ ಹಿರಿಯ ಜೀವಿಗಳು ಮನೆಯಲ್ಲಿ ತಂದೆ ತಾಯಿಯಂದರು ಕೂಡ ಬರಿರ್ಬೋದು. ಈಗ ಇಷ್ಟೊತ್ತು ಹಿರಿಯರು ಮಾತಾಡ್ಬೇಕಾದ್ರೆ ಮೊಬೈಲ್ ಬಗ್ಗೆ ಅಥವಾ ಇನ್ನಿತರ ಚಟದ ಬಗ್ಗೆ ಹೇಳಿದ್ರು. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ನೀವು ಬರೀ ಹೇಳಿದ್ರೆ ಕೇಳೋದಿಲ್ಲ. ಇಲ್ಲಿ ಯಾರ್ಯಾರು ಹಿರಿಯರಿದ್ದೀರಿ, ಯಾರ್ಯಾರು ತಂದೆ ತಾಯಿಯರಿದ್ದೀರಿ, ಯಾರ್ಯಾರು ಪೋಷಕರಿದ್ದೀರಿ, ಗಮನವಿಟ್ಟು ಕೇಳಿ. ನೀವೊಂದೇನೋ ಮಾತು ಹೇಳಿದ್ರೆ ನಿಮ್ಮ ಮಾತು ನಿಮ್ಮ ಮಕ್ಕಳು ಕೇಳೋದಿಲ್ಲ. ನೀವು ಹೇಗಿರ್ತೀರಿ ಅದನ್ನು ಅವ್ರು ಫಾಲೋ ಮಾಡ್ತಾರೆ. ಮಕ್ಕಳು ತಂದೆ ತಾಯಿಯನ್ನು ನೋಡಿ ಕಲಿತಾರೆ, ಹೇಳಿದನ್ನು ಕಲಿಯುವಂಥದ್ದಲ್ಲ. ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ಯಾಕೆ ಮಹಾತ್ಮರಾದರು ಅಂತ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಬ್ಬ ತಾಯಿ ತನ್ನ ಮಗುನ ಕರ್ಕೊಂಡು ಮಹಾತ್ಮ ಗಾಂಧೀಜಿಯವರ ಕಡೆ ಹೋಗ್ತಾರೆ. ಮಹಾತ್ಮ ಗಾಂಧೀಜಿಯವರ ಹತ್ರ ಹೋಗಿ, ಪೂಜ್ಯರೇ, ನನ್ನ ಮಗು ಸಕ್ಕರೆ ತಿಂತಾ ಇದೆ, ಸ್ವೀಟ್ ತಿಂತಾ ಇದೆ, ನಿಮ್ಮ ಮೇಲೆ ಒಂದು ಅಭಿಮಾನ ಇದೆ ನನ್ನ ಮಗನಿಗೆ. ನೀವೊಂದು ಮಾತು ಹೇಳಿದ್ರೆ ನನ್ನ ಮಗು ಸ್ವೀಟ್ ತಿನ್ನೋದು ಬಿಡುತ್ತೆ, ನೀವು ನನ್ನ ಮಗನಿಗೆ ಸ್ವೀಟ್ ತಿನ್ನೋದು ಬಿಡೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅಂತಾರೆ, ಆಯ್ತಮ್ಮ ಹೇಳ್ತೇನೆ, 1 ವಾರ ಬಿಟ್ಟು ಬಾ ಅಂತ ಹೇಳ್ತಾರೆ. ಮತ್ತೆ ಅಮ್ಮ ಆ ಮಗುನ ಕರ್ಕೊಂಡು 1 ವಾರ ಬಿಟ್ಟು ಮಹಾತ್ಮ ಗಾಂಧೀಜಿಯವ್ರ ಕಡೆ ಹೋಗ್ತಾರೆ. ಮತ್ತೆ ಮಹಾತ್ಮ ಗಾಂಧೀಜಿಯವರು ನೋಡ್ತಾರೆ, ಒಂದ್ಸಲ ಯೋಚನೆ ಮಾಡ್ತಾರೆ, ಆಯ್ತಮ್ಮ ಇನ್ನೊಂದು 2 ವಾರ ಬಿಟ್ಟು ಬಾ ಅಂತ ಹೇಳ್ತಾರೆ. ಅಮ್ಮ ಅಂತಾಳೆ, ಯಾಕೆ ಗಾಂಧೀಜಿಯವರು ಒಂದ್ಸಲ ಹೋದಾಗ 1 ವಾರ ಅಂದರು, ಈಗ 2 ವಾರ ಅಂದರು ಅಂತ. ಇರಲಿ, ಮಹಾತ್ಮರು ಹೇಳ್ತಾರೆ ಅಂದರೆ, ಪೂಜ್ಯರು ಹೇಳ್ತಾರೆ ಅಂದರೆ ಏನೋ ಇರ್ಬೋದು ಅಂತೇಳಿ 2 ವಾರ ಬಿಟ್ಟು ಮಗುನ ಕರ್ಕೊಂಡು ಮಹಾತ್ಮ ಗಾಂಧೀಜಿಯವ್ರ ಕಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಅಮ್ಮ ಮಗು ನೀನು ಸ್ವೀಟ್ ತಿನ್ಬೇಡ ಅಂತ ಹೇಳ್ತಾರೆ. ನೀನು ಸ್ವೀಟ್ ತಿನ್ಬೇಡ ಅಂತ ಹೇಳ್ತಾರೆ. ಸ್ವೀಟ್ ತಿನ್ಬೇಡ ಅಂತ ಹೇಳಿದಾಗ ಅಮ್ಮ ಶಾಕ್ ಆಗ್ತಾರೆ. ಅಲ್ಲ ಪೂಜ್ಯರೇ, ನಾನು ಮೊದಲಿಗೆ ಕರ್ಕೊಂಬಂದೆ 1 ವಾರ ಬಿಟ್ಟು ಬಾ ಅಂತಂದ್ರೆ, 2 ಸಲ ಕರ್ಕೊಂಬಂದೆ 2 ವಾರ ಬಿಟ್ಟು ಬಾ ಅಂದ್ರೆ, ಈ ಮಾತನ್ನ, ಈ ಸ್ವೀಟ್ ತಿನ್ಬೇಡ ಅಂತ ಈ ಮಾತು ನೀವು ಮೊದಲೇ ಹೇಳ್ಬೋದಿತ್ತಲ್ಲ ಅಂತಂತಾರೆ. ಆವಾಗ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಅವರು ಹೇಳಿರುವ ಮಾತುಗಳು ಅವರು ಯಾಕೆ ಮಹಾತ್ಮ ನೆನೆಸ್ಕೊಂಡ್ರು ಅಂತ ಅನ್ಸುತ್ತೆ. ಅವ್ರೇನು ಹೇಳಿದ್ರು ಗೊತ್ತಾ, ಮೊದಲೇ ಸಲ ನೀನು ಅಮ್ಮ ನಿನ್ನ ಮಗನ ಕರ್ಕೊಂಬಂದಾಗ ಸ್ವೀಟ್ ತಿನ್ಬೇಡ ಅಂತ ಹೇಳಿದಾಗ ನಾನು ಕೂಡ ಸ್ವೀಟ್ ತಿಂತಿದ್ದೆ. ನಾನೇ ಸ್ವೀಟ್ ತಿನ್ಬೇಕಾದ್ರೆ ನಿನ್ನ ಮಗನಿಗೆ ಹೇಗೆ ಹೇಳಿ ನಾನು ಸ್ವೀಟ್ ತಿನ್ಬೇಡ ಅಂತೇಳಿ. 2ನೇ ಸಲ ನೀನು ಕರ್ಕೊಂಬಂದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸ್ವೀಟ್ ತಿನ್ನೋದು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ 2 ವಾರ ಬಿಟ್ಟು ನೀನು ಬಾ ಅಂತ ಹೇಳ್ತಾ ಇದೀಯಾ, ನಾನು ಕೂಡ ಸ್ವೀಟನ್ನು ತಿನ್ನೋದನ್ನು ಬಿಟ್ಟಿದ್ದೀನಿ. ನಾನು ತಿನ್ನೋದನ್ನು ಬಿಟ್ಟಿದ್ದೀನಿ ಅಂದಮೇಲೆ ನಾನು ಇನ್ನೊಬ್ಬರಿಗೆ ಹೇಳ್ತೀನಿ. ಅಂದರೆ ನಾನು ತಿನ್ನೋದನ್ನು ಬಿಟ್ಟಿದ್ದೀನಿ ಅಂದಾಗ ನಿನ್ನ ಮಗನಿಗೆ ಕೂಡ ತಿನ್ಬೇಡ ಅಂತ ಹೇಳ್ತೀನಿ. ಇಂಥ ಮಾತುಗಳೇ ಅವರನ್ನು ಮಹಾತ್ಮರನ್ನಾಗಿಸಿದವು. ತಾವುಗಳು ಕೂಡ ತಮ್ಮ ಮಕ್ಕಳಿಗೆ ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳಬೇಕು ಅಂತಂದರೆ ತಮ್ಮಲ್ಲಿರುವ ಕೆಲವೊಂದು ಗುಣಗಳನ್ನು ಕೂಡ ತಾವು ಅಳವಡಿಸಿಕೊಳ್ಬೇಕು. ಅಳವಡಿಸಿಕೊಂಡ ಗುಣಗಳನ್ನು ತಮ್ಮ ಮಕ್ಕಳಿಗೆ ಹೇಳಿದರೆ ತಮ್ಮ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಸದ್ಭಾವನಾ, ಈಗ ಸಮಯ ಈಗಾಗಲೇ ಅಂಜಲಿ ಸರ್ ಅವರು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ಭಾಳ ವಿಷಯಗಳನ್ನು ಹೇಳಿದ್ದಾರೆ. ಸ್ವಾಮೀಜಿಗಳು ಕೂಡ ಮಾತಾಡಿದರೆ, ಇನ್ನೂ ಕೂಡ ಸ್ವಾಮೀಜಿಗಳು ಮಾತಾಡಬೇಕಾಗಿದ್ದಾರೆ. ನಾನು ಕೂಡ ಮಾತಾಡ್ತಾ ಹೋದರೆ ಇನ್ನೂ ಹಲವಾರು ವಿಷಯಗಳಿದ್ದಾವೆ ತಮ್ಮೊಟ್ಟಿಗೆ ಹೇಳಬೇಕು ಅಂತಂದರೆ. ಯಾಕೆಂದರೆ ಇಲ್ಲಿ ಸಂಗಮ ಅಂತಂದರೆ ಕನಸು ಕಾಣುವ ವಿದ್ಯಾರ್ಥಿಗಳಿದ್ದೀರಿ, ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ಮೊದಲ ಹೆಜ್ಜೆ ನೆಟ್ಟ ಉದ್ಯೋಗಾಂಕ್ಷಿಗಳಿದ್ದೀರಿ, ಮತ್ತು ತಮ್ಮ ಸುದೀರ್ಘ ಸೇವಾ ಅವಧಿಯನ್ನು ಮುಗಿಸಿ ಈ ಸಮಾಜಕ್ಕೆ ಬೆಳಕನ್ನು ಕೊಡುವಲ್ಲಿ ಸಿದ್ಧರಾಗಿರುವಂಥ ಹಿರಿಯ ಜೀವಗಳಿದ್ದೀರಿ. ಇಂಥ ಒಂದು ಸಂಗಮದಲ್ಲಿ ನಿಂತು ಮಾತನಾಡುವುದು ನನಗೆ ಬಹಳ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ. ಇಂಥದ್ದೊಂದು ಅವಕಾಶವನ್ನು ನಿರ್ಮಿಸಿಕೊಟ್ಟ
ಸದ್ಭಾವನಾ ಸೇವಾ ಸಮಿತಿಗೆ ಗದ್ದನಕೆರೆಯವರಿಗೆ ನನ್ನ ತುಂಬು ಹೃದಯದ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಒಂದು ಸಮಾಜ ಅಭಿವೃದ್ಧಿ ಕಡೆಗೆ ಸಾಗಬೇಕು ಅಂತಂದ್ರೆ, ಒಂದು ಸಮಾಜ ಬೆಳಕಿನಡೆಗೆ, ಒಂದು ಸಮಾಜ ಒಂದು ಮಟ್ಟದ ಇನ್ನೊಂದು ಮಟ್ಟಕ್ಕೆ ಮೇಲ್ಸ್ತರಕ್ಕೆ ಹೋಗಬೇಕು ಅಂತಂದ್ರೆ ಯುವಕರು ಕನಸು ಕಾಣಬೇಕು, ವಿದ್ಯಾರ್ಥಿಗಳು ಕನಸು ಕಾಣಬೇಕು, ಯುವಕರು ಶ್ರಮ ವಹಿಸಬೇಕು ಮತ್ತು ಹಿರಿಯರು ತಮ್ಮ ಅನುಭವವನ್ನು ಪಾಠ ಮಾಡಬೇಕು, ಜ್ಞಾನ ಕಲಿಸಬೇಕು. ಅಂದಾಗ ಮಾತ್ರ ಒಂದು ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಗದ್ದನಕೇರಿ ಮೊದಲ ಹೆಜ್ಜೆ ನೆಟ್ಟಿದೆ ಅಂತ ನಾನು ಅನ್ಕೊಂತೇನೆ. ಮೊದಲ ಹೆಜ್ಜೆ ಇಟ್ಟು ಈ ಅಭಿವೃದ್ಧಿ ಕಡೆ ಗದ್ದನಕೇರಿ ಮೊದಲ ಹೆಜ್ಜೆ ಇಟ್ಟು ಸಾಕ್ತಾ ಇದೆ. ಈ ಒಂದು ಅಭಿವೃದ್ಧಿಯ ಪರ್ವ ಕೇವಲ ಗದ್ದನಕೇರಿಗೆ ಸೀಮಿತವಾಗದೆ ಇಡೀ ಬಾಗಲಕೋಟೆಗೆ ಸೀಮಿತ ಆಗಲಿ, ಬಾಗಲಕೋಟೆಯಿಂದ ಪಸರಿಸಲಿ, ಬಾಗಲಕೋಟೆಯಿಂದ ಇಡೀ ಭಾರತದಿಂದ ಪಸರಿಸಲಿ ಅಂತ ಅಪೇಕ್ಷೆ ಪಡುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್.